ದಿವಂಗತ ಎಸ್.ಎಂ. ಕೃಷ್ಣ ಅವರ ಧರ್ಮಪತ್ನಿ ಡಿ.ಕೆ. ಶಿವಕುಮಾರ್ ಅವರ ಬೀಗರು ಪ್ರೇಮಾ ಕೃಷ್ಣ ಅವರು ಬಂದರು. ಮೊಹಮ್ಮದ್ ಅಜರುದ್ದೀನ್ ಕ್ರಿಕೆಟಿಗ, ತೆಲಂಗಾಣದ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಅಜರುದ್ದೀನ್ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಕಾರ್ಯಕ್ರಮಕ್ಕೆ ಬಂದರು. ನಯನಾ ಮೋಟಮ್ಮ ಅವರ ಜೊತೆಗೆ ವಿನಯ್ ಗುರೂಜಿ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ವೇದಿಕೆಯಲ್ಲಿ ಕೆಲವು ಸೂಚನೆಗಳನ್ನು ಕೊಡ್ತಾ ಇರೋದು ನೋಡ್ತಾ ಇದ್ದೀವಿ. ನೋಡಿ, ಲೈಸನ್ ಆಫೀಸರ್ಸ್ ಪ್ಲೀಸ್ ಕೋಆರ್ಡಿನೇಟ್. ಯಾರು ನಮ್ಮವರು ಹೋಗಿ ಕೋಆರ್ಡಿನೇಟ್ ಮಾಡಬೇಕಲ್ಲ. ಈಗ ನೋಡಿ, ಅವ್ರ ಜಾಗ ಖಾಲಿ ಇದೆ. ಸೈಡಲ್ಲಿ ಆಗಲಿರುವ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಪತ್ನಿ ಕನ್ನಿಕಾ ಪರಮೇಶ್ವರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಬ್ರೇಕ್ಲೆಸ್ ಕವರೇಜ್ ನೀವು ನೋಡ್ತಾ ಇದ್ದೀರಿ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ತುಂಬ ಹೊಸತನದ ಹೊಸ ಮುಖಗಳ ಯುವ ಕ್ಯಾಬಿನೆಟ್ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋರು ನೋಡಿದರೆ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಎಲ್ಲರೂ ಈ ಹಿಂದೆ ಬೇರೆ ಬೇರೆ ಅಧಿಕಾರ ಸ್ಥಾನಗಳಲ್ಲಿದ್ದವರೇ. ಯು.ಟಿ. ಖಾದರ್ ಮತ್ತು ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದರೆ ಉಳಿದವರೆಲ್ಲ ಈ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದವರೇ. ಅಜಿತ್, ಯಾವುದೇ ಒಂದು ಕ್ಯಾಬಿನೆಟನ್ನು ರಚಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೊಸತನ ಹೊಸ ಮುಖ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಮೊದಲ ಹಂತದಲ್ಲಿ ಅದನ್ನು ಪೊಲಿಟಿಕಲಿ ಅದು ಎಷ್ಟು ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಒಂದು ಜಾತೀಯ ಪ್ರಾತಿನಿಧ್ಯಗಳು ಅಲ್ಲ ಮಾಡಬೇಕು. ಆ್ಯಕ್ಚುಲಿ ಹೊಸತನ ಮಾಡಬಾರ್ದು ಅಂತ ಹೇಳ್ತಿಲ್ಲ ನಾನು, ಮಾಡಬೇಕು. ಬಟ್ ಪೊಲಿಟಿಕಲಿ ಅದು ಸಾಧ್ಯ ಉಂಟಾ? ಡಿ.ಕೆ. ಶಿವಕುಮಾರ್ ಚುನಾವಣೆ ಗೆದ್ದು ಮುಖ್ಯಮಂತ್ರಿ ಆಗ್ತಾ ಇಲ್ಲ. ಹೌದು, ಅಧಿಕಾರ ಹಸ್ತಾಂತರದೊಂದಿಗೆ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಹೀಗಾಗಿ ಅವ್ರಿಗೇನೋ ಪೊಲಿಟಿಕಲಿ ಅವ್ರು ಹೇಳದಂತೆ ಎಲ್ಲವೂ ನಡೆಯುತ್ತೆ ಅಂತಕ್ಕಂಥದ್ದು ಭಾಗ ಇಲ್ಲ.
ಮತ್ತು ಹೈಕಮಾಂಡ್ಗಳು 2028ರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಬಹುತೇಕ ಹೆಸರುಗಳನ್ನು ರಿಪೀಟ್ ಮಾಡಿವೆ. ಒಂದು ಭಾಳ ಹಿಂದೆ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರಂತೆ. ಪ್ರಧಾನಮಂತ್ರಿ ಆಗಿದ್ದಾಗ ರಜತ್ ಶರ್ಮಾ ಇಂಡಿಯಾ ಮಾತಾಡುವಾಗ ಹೇಳಿದ್ರಂತೆ ಸಂಪುಟ ಪುನಾರಚನೆ ನಡೀತಿತ್ತು. ಏನು ಒಂದು ವಾರ ಚರ್ಚೆ, ನಿಮ್ಗೆ ಗೊತ್ತಲ್ಲ ಸಂಪುಟ ಪುನಾರಚನೆ, ನಾವು ಪತ್ರಕರ್ತರು ಆ್ಯಕ್ಟಿವ್ ಆಗಿರ್ತೀವಿ. ಕೊನೆಗೆ ಅದು ಸಂಪುಟ ಪುನಾರಚನೆ ಆದಾಗ ಅವೇ ಹಳೆ ಹೆಸರುಗಳು ಬಂದುವಂತೆ. ಆಗ ಮಾತಾಡುವಾಗ ರಜತ್ ಶರ್ಮಾ ಹೇಳಿದ್ರಂತೆ ಖೋದಾ ಪಹಾಡ್ ನಿಕ್ಲಾ ಚೂಹಾ, ಅಂದರೆ ಬೆಟ್ಟ ಅಗದು ಇಲಿ ಹಿಡ್ದಂಗೆ ಆಯಿತು ಅಂತ. ಅಟಲ್ಜಿ ಅದನ್ನು ನೋಡಿದ್ರಂತೆ ಅವ್ರು ಮಾತಾಡೋದನ್ನು. ಒಂದೆರಡು ದಿನ ಬಿಟ್ಟು ರಜತ್ ಶರ್ಮನ ಕರೆಸ್ಕೊಂಡ್ರಂತೆ. ಕ್ಯಾ ಪಂಡಿತ್ ಜಿ ಖುದಾ ಪಹಾಡ್ ನಿಕ್ಲಾ ಚೂಹಾ ಅಂತ ತಮಾಷೆ ಮಾಡಿದ್ರು. ಅವರು ನೈ ಅಟಲ್ಜಿ ಕೊಯ್ ನಯಾ ಚೆಹರಾ ನೈ, ಹೊಸ ಯಾವ ಮುಖಗಳಿಲ್ಲ ಅಂತ. मैं प्रधानमंत्री हूँ, कम से कम चूहा तो निकला ಆದರೆ ಇಲ್ಲಿ ಆದರೂ ಹಿಡಿದಿದ್ದೀವಿ, ರಾಜನೀತಿ ಮೇ ಯಾವ ಸಮಜ ಮೇ ಆಯೇಗಾ ಅದರತ್ತಲ್ಲ, ಪೊಲಿಟಿಕ್ಸಿಗೆ ಬನ್ನಿ ಅರ್ಥ ಆಗುತ್ತೆ ಅಂತ. ಹಾಗೆ ನನಗನ್ಸುತ್ತೆ ಇದು ಎಕ್ಸಸೈಸನ್ನು ಸ್ಟಾರ್ಟಿಂಗ್ ನೋಡಿದಾಗ ಏನೋ ಹೊಸ ಮುಖಗಳು ಬಂದುಬಿಡ್ತವೆ, ಫಸ್ಟ್ ಲೀಸ್ಟಲ್ಲೇ ಬರ್ತವೆ, ಅಚ್ಚರಿ ಬರ್ತವೆ ಅಂತಕ್ಕಂಥದ್ದೆಲ್ಲ ಇತ್ತು. ಬಟ್ ನೀವು ಟ್ಯಾಲೆಂಟ್ ಪೂಲ್ ಎಷ್ಟಿದೆ ನೋಡಿ, ಈಗ ಆ ಪೂಲ್ನಲ್ಲೇ ನೀವು ಆಯ್ಕೆ ಮಾಡಬೇಕಲ್ಲ. ಏನು ಹೊರಗಿಂದ ಈಗ ಕೇಂದ್ರದಲ್ಲಾದರೆ ನಿಮಗೊಂದಿಷ್ಟು ಲ್ಯಾಟ್ರಲ್ ಎಂಟ್ರಿಗೆ ಅವಕಾಶ ಇರುತ್ತೆ, ಅವ್ರು ತಂದು ಆಮೇಲೆ ರಾಜ್ಯಸಭಾ ಮಾಡೋಣ ಅಂತ. ಇಲ್ಲ, ಅಷ್ಟು ಮ್ಯಾನ್ಯೂರಿಂಗ್ ಸ್ಪೇಸ್ ಇರಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ 2028ರ ದೃಷ್ಟಿಯಿಂದ ಹೈಕಮಾಂಡ್ ಜೊತೆ ಕೂಡಿಕೊಂಡು ಸಿದ್ದರಾಮಯ್ಯನವರ ಒತ್ತಡದ ಕಾರಣದಿಂದಾಗಿ 15 ಜನ ಇದ್ದವರನ್ನೇ ರಿಪೀಟ್ ಮಾಡಿದ್ದಾರೆ. ಹೊಸ ಮುಖಗಳು ಫಸ್ಟ್ ಲೀಸ್ಟಲ್ಲಿ ಕಾಣ್ತಾ ಇಲ್ಲ. ಸೆಕೆಂಡ್ ಲೀಸ್ಟಲ್ಲಿ ಕೆಲವು ಹೊಸ ಮುಖಗಳು ಬರಬಹುದು. ಬಟ್ ಅಜಿತ್, ಈಗ ಹೊಸ ಮುಖಗಳಿಂದ ನಿಮಗೆ ನಿರೀಕ್ಷೆ ಏನಿರುತ್ತೆ? ನಿರೀಕ್ಷೆ ಇರುತ್ತೆ ಇಲ್ಲ ಔಟ್ ಆಫ್ ದಿ ಬಾಕ್ಸ್ ಏನಾದರೂ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು. ಲ್ಯಾಟ್ರಲ್ ಎಂಟ್ರಿ ಬರ್ತಾರ ಕೆಲವರು, ಅಂಥ ಸಾಧ್ಯತೆಗಳು ಕಡಿಮೆ ಇರೋದರಲ್ಲೇ ಮಾಡಬೇಕು. ಒಂದು, ನರೇಂದ್ರ ಮೋದಿ ಚುನಾವಣೆ ಮೇಲೆ ಚುನಾವಣೆ ಗೆಲ್ತಾ ಇರೋದ್ರಿಂದ ಅವ್ರು ಹೊಸಬರನ್ನು ತರಲಿಕ್ಕೆ ಅವಕಾಶ ಸಿಗುತ್ತೆ ಒಂದು. ಮತ್ತು ಅವರು ಕ್ಯಾಬಿನೆಟ್ ಫಾರ್ಮೇಷನ್ ಹೆಂಗೆ ಮಾಡ್ತಾರೆ ಅಂತಂದರೆ, ನೀವು 14ರಲ್ಲಿ ನೋಡಿ, 19ರಲ್ಲಿ ನೋಡಿ, 24ರಲ್ಲಿ ನೋಡಿ, ಸಂಪುಟ ದರ್ಜೆ ಅಂತ ಇರುತ್ತಲ್ಲ, ಕ್ಯಾಬಿನೆಟ್ ಸಚಿವರು ಇರ್ತಾರಲ್ಲ, ಅವರು ಜಾತಿ ಸೋಷಿಯಲ್ ರಿಪ್ರೆಸೆಂಟೇಷನ್ ಭಾಳ ತಲೆ ಕೆಡಿಸ್ಕೊಳ್ಳಲ್ಲ. ಮೆರಿಟ್ ಬೇಸ್ಡ್ ಆಗಿ ಕ್ಯಾಬಿನೆಟ್. ಕರೆಕ್ಟ್. ರಾಜ್ಯಗಳಲ್ಲಿ ಇದು ಸಾಧ್ಯ ಆಗಬೇಕು ಅಂತಿಲ್ಲ, ಆಗಲ್ಲ. ಮಿನಿಸ್ಟರ್ ಆಫ್ ಸ್ಟೇಟ್ ಅವ್ರನ್ನೂ ನೋಡಿ ನೀವು, ಅದು ಅಮಿತ್ ಶಾ ಅವ್ರಿಗೆ ಬಿಡ್ತಾರೆ, ಅದು ರಾಜ್ಯವಾರು, ಜಾತಿವಾರು, ಸಾಮಾಜಿಕ ಸಮೀಕರಣಗಳು, ಇದನ್ನು ಸರಿತೂಗಿಸೋ ಪ್ರಯತ್ನವನ್ನು ಮಾಡಲಾಗತ್ತೆ. ಆ ಮ್ಯಾನ್ಯೂರಿಂಗ್ ಸ್ಪೇಸ್ ಯಾರಿಗೆ ದೊರಕತ್ತೆ? ನೀವು ಚುನಾವಣೆ ಗೆದ್ದ ಮೇಲೆ ಆ ಮ್ಯಾನ್ಯೂರಿಂಗ್ ಸ್ಪೇಸ್. ಇಲ್ಲಪ್ಪ ನನಗೆ ಇವ್ನು ಬೇಕು, ನಾಳೆ ವಿಧಾನ ಪರಿಷತ್ತಲ್ಲಿ ತೆಗೆದುಕೊಂಡು 6 ತಿಂಗಳಲ್ಲಿ ತೆಗೆದುಕೊಂಡು ಬರೋ ಜವಾಬ್ದಾರಿ ನಂದು, ಬಟ್ ಐ ವಿಲ್ ಬ್ರಿಂಗ್ ಸಮ್ ಟೆಕ್ನೋಕ್ರಾಟ್. ಇವತ್ತಿನ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಅದನ್ನು ಮಾಡೋದು ಕಷ್ಟ ಇರುತ್ತೆ. ಮತ್ತು ಸೀನಿಯರ್ಸನ್ನು ನೀವು ತೆಗೆದುಬಿಟ್ರೆ ಅಜಿತ್, ಹೊಸ ಭಿನ್ನಮತಕ್ಕೆ ನೀವೇ ಅವಕಾಶವನ್ನು ಮಾಡಿಕೊಟ್ಟಂತಾಗುತ್ತೆ. ಈಗ ಒಂದು ಅದು ಸಾಧ್ಯ ಆಗಲ್ಲ. ಇನ್ನೊಂದು, ಈಗ ಸಿದ್ದರಾಮಯ್ಯನವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಫಸ್ಟ್ ಲೀಸ್ಟಲ್ಲಿ ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಇರಲಿಲ್ಲ. ಹೌದು, ಡಾಕ್ಟರ್ ಯತೀಂದ್ರ ಇದ್ದರು. ಸಿದ್ದರಾಮಯ್ಯನವ್ರಿಗೆ ಅನ್ನಿಸ್ತು, ಮಗನನ್ನು ನಾನು ಕ್ಯಾಬಿನೆಟ್ಗೆ ಸೇರಿಸಿ ಭೈರತಿಯನ್ನು ಹೊರಗಿಟ್ಟರೆ ಜನ ಏನು ಅನ್ಕೋತಾರೆ. ಕರೆಕ್ಟ್. ಹಾಗಾಗಿ ಅವರು ಕುರುಬ ಸಮುದಾಯದ ತುಂಬ ಹಿರಿಯ ನಾಯಕನನ್ನು ಸೈಡ್ಲೈನ್ ಮಾಡಿ ಮಗನ ಮೇಲೆ ತೆಗೆದುಕೊಂಡು, ಹೀಗಾಗಿ ಅವರು ಪಟ್ಟು ಹಿಡಿದು ಇಲ್ಲ ಭೈರತಿ ಸುರೇಶ್ ನನಗಂತ ಸೆಕೆಂಡ್ ಲೀಸ್ಟಲ್ಲಿ ಆಗೇ ಆಗ್ತಿದ್ರು. ಕರೆಕ್ಟ್. ಯಾವಾಗ ಅವರು ಸಿದ್ದರಾಮಯ್ಯನವರ ಜೀಪ್ ಹೊಡ್ಕೊಂಡು ಲೋಕಭವನಕ್ಕೆ ಹೋದ್ರು, ಅದರ ಅರ್ಥ ಅಷ್ಟೇ, ಅವರು ಕುರುಬರ ನೆಕ್ಸ್ಟ್ ಲೀಡರ್. ಆದರೆ ಫಸ್ಟ್ ಲೀಸ್ಟಲ್ಲೇ ಹಾಕಿಸ್ಬೇಕು ಅಂತಕ್ಕಂಥದ್ದಾಯಿತು. ಶರಣ್ ಪ್ರಕಾಶ್ ಪಾಟೀಲ್, ಈಗ ಹಂಗೆ ನೋಡಿದರೆ ನಿಮಗೆ ದಾವಣಗೆರೆ ಭಾಗದಿಂದ ಈ ಭಾಗದಿಂದ ಲಿಂಗಾಯತರು ಬರಲಿಲ್ಲ. ಅಲ್ಲಿ ಎಂ ಬಿ ಪಾಟೀಲ್ ಒಬ್ಬರೇ ಬಂದರು, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಇವ್ರು ಯಾರು ಕ್ಯಾಬಿನೆಟಿಗೆ ಬರಲಿಲ್ಲ. ಬಟ್ ಕಲಬುರಗಿಗೆ ಶರಣ್ ಪ್ರಕಾಶ್ ಪಾಟೀಲ್, ಪಕ್ಕದ ಬೀದರ್ ಜಿಲ್ಲೆಯಲ್ಲಿ ಈಶ್ವರ್ ಖಂಡ್ರೆ. ಯಾಕಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅನ್ನಿಸ್ತು, ಪ್ರಿಯಾಂಕ್ ಖರ್ಗೆನ ಅಷ್ಟೇ ಬಿಟ್ಟು ಇಲ್ಲಿ ಇಕ್ವೇಷನ್ ಪಾಲಿಟಿಕ್ಸ್ ನಡೆಯುತ್ತಲ್ಲ, ಹಾಗಾಗಿ ಅವರು ಶರಣ್ ಪ್ರಕಾಶ್ ಪಾಟೀಲ್ ಇಕ್ವೇಷನ್ ಅಂಡ್ ಪರ್ಸೆಪ್ಷನ್. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಇಲ್ಲ, ಹಾಗಾಗಿ ರಾಹುಲ್ ಗಾಂಧಿ 2 ಹೆಸರು ಹಾಕ್ರಿ ಅಂತ ಹೇಳೋದ್ರಲ್ವ ಲಾಸ್ಟಿಗೆ. ಆ 2 ಹೆಸರುಗಳು, ಒಂದು ಭೈರತಿ ಸುರೇಶ್, ಒಂದು ಶರಣ್ ಪ್ರಕಾಶ್ ಪಾಟೀಲ್. ಉಳಿದಂತೆ ಏನೋ ಈಗ ಕೆ ಎಚ್ ಮುನಿಯಪ್ಪನವ್ರನ್ನ ತೆಗೆದು ಮಗಳನ್ನು ತರ್ತಾರೆ ಅಂತ. ಇಲ್ಲಿ ನೋಡಿ, ಕ್ಯಾಬಿನೆಟ್ನಲ್ಲಿ ಫಸ್ಟ್ ಲೀಸ್ಟಲ್ಲಿ ಮಹಿಳಾ ರಿಪ್ರೆಸೆಂಟೇಷನ್ ಇಲ್ಲ. ಹೌದು, ಒಬ್ಬರು ಮಹಿಳೆಯರಿಲ್ಲ. ನಮ್ಮ ಕರ್ನಾಟಕ 2 ರಾಷ್ಟ್ರೀಯ ಪಕ್ಷಗಳು ಹೇಳ್ತವೆ ನಾವು ಮಹಿಳಾ ಮೀಸಲಾತಿಯ ಪರವಾಗಿದ್ದೀವಿ ಅಂತ. ಯಾಕೆ ನೀವು ಮಹಿಳೆಯರನ್ನು ಒಂದು ಲೀಸ್ಟಲ್ಲಿ ತರೋಕ್ಕಾಗಲಿಲ್ಲ?
ಸೋಷಿಯಲ್ ರಿಪ್ರೆಸೆಂಟೇಷನ್ ಸರಿ ತೂಗಿಸ್ಬೇಕಾದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಯಾಕೆ ಮಾಡ್ತೀರಾ? ಅದನ್ನು ಒಂದು ಸ್ವಲ್ಪ ಸರಿ ತೂಗಿಸ್. ನಾನೇ ನನ್ನ 14ರಲ್ಲಿ 7 ತಗೊಂಡು ಬರೋಕ್ಕಾಗತ್ತೋ ಇಲ್ಲ, ಬಟ್ 1 ತಗೊಂಡು ಬರ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.